ಇನ್ನು ಯತ್ನಾಳ್ ಉಚ್ಚಾಟನೆ ಕುರಿತಂತೆ ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಾತನಾಡಿದ್ರು. ಕುತಂತ್ರ ಷಡ್ಯಂತ್ರ ಮಾಡಿ ಯತ್ನಾಳ್ರನ್ನ ಉಚ್ಚಾಟಿಸಿದ್ದಾರೆ ಅಂತಂದಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮನೆ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸ್ವಾಮೀಜಿ, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಲ್ಲಿ ಮುಳುವಾಯ್ತು ಅಥವಾ ಯಾರಾದರೂ ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ, ಷಡ್ಯಂತ್ರ ಮಾಡಿದ್ರೆ ಏನಾಗಿರಬಹುದು? ನೋಡ್ರಿ, ಬಹುತೇಕ ಜನರ ಅಭಿಪ್ರಾಯ ಮತ್ತು ಸಾಮಾಜಿಕ ಜಾಲತಾಣ ಮತ್ತು ಎಲ್ಲ ಸರ್ವೆ ರಿಪೋರ್ಟ್ಗಳು ಏನಾಗ್ತಾ ಇತ್ತು, ಬಸವ ಪಾಟೀಲ್ ಯತ್ನಾಳ್ ಅವ್ರನ್ನೇ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷ ಮಾಡಬೇಕು, ಅವ್ರನ್ನೇ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡಬೇಕು ಎನ್ನುವಂಥದ್ದು ಬಹಳ ಜನರದ್ದು ಅಪೇಕ್ಷೆ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ. ಆಗ ಎಲ್ಲೇ ಒಂದು ಕಡೆ ಅವರ ಪ್ರಚಾರ, ಜನ ಅವ್ರನ್ನ ಬೆಂಬಲಿಸುವಂಥ ರೀತಿ, ನೇರವಾಗಿ ಮಾತಾಡುವಂಥ ಚಾಕಚಕ್ಯತೆ ಮತ್ತು ಮುಖ್ಯವಾಗಿ ಅವರು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನೇರವಾಗಿ ಮಾತಾಡ್ತಿದ್ರು, ಪಕ್ಷಾತೀತವಾಗಿ ಮಾತಾಡ್ತಿದ್ರು. ಮತ್ತು ಸಮಾಜದ ಮೀಸಲಾತಿ ಹೋರಾಟದ ಬಗ್ಗೆಯೂ ಮುಕ್ತವಾಗಿ ಮಾತಾಡ್ತಿದ್ರು ಮತ್ತು ಜನರ ಧ್ವನಿಯಾಗಿ ಮಾತಾಡ್ತಾಯಿದ್ರು. ಮತ್ತು ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಆಂತರಿಕವಾಗಿರ್ತಕ್ಕಂಥ ಸರ್ವಾಧಿಕಾರ ಧೋರಣೆಯನ್ನು ವಿರೋಧಿಸಿ ಮಾತಾಡ್ತಿದ್ರು. ಹಾಗಾಗೇ ಕೆಲವ್ರಿಗೆ ಏನು ಅನ್ನಿಸ್ತು, ಈ ವ್ಯಕ್ತಿಗೆ ಏನಾದರೂ ಬೆಳೆಯಕ್ಕೆ ಬಿಟ್ರಪ್ಪ ಅಂದರೆ 2028ಕ್ಕೆ ಇವರೇ CM ಆಗ್ತಾರೆ, ಇನ್ನು ರಾಜ್ಯ ಮಟ್ಟದಲ್ಲಿ ಇವರು ಬೆಳೀತಾರೆ. ಹಾಗಾಗಿ ಹಿಂದೆ ಯಾವ ರೀತಿಯಾಗಿ BB ಶಿವಪ್ಪನವರನ್ನು ಮೂಲಿಗುಂಪು ಮಾಡಿದರು, ಬಸವರಾಜ ಸೇಡಮ್ ಅವ್ರನ್ನ ಮೂಲಿಗುಂಪು ಮಾಡಿದರು, ಆಮೇಲೆ ಉಮೇಶ್ ಕತ್ತಿ 8 ಸಾರಿ ಮಂತ್ರಿಯಾಗಿದ್ದರು, 8 ಸಾರಿ ML ಆಗಿದ್ದರು, ಅವ್ರನ್ನೇ ಮೂಲಿಗುಂಪು ಮಾಡಿದರು. ಆಮೇಲೆ ಈ ಭಾಗದ ಜಗದೀಶ್ ಶೆಟ್ಟರು, ಲಕ್ಷ್ಮಣ ಸುಂದ ಅನೇಕ ನಾಯಕರೇ ಮೂಲಿಗುಂಪು ಮಾಡಿದ್ರು. ಇವ್ರನ್ನ ಹೆಂಗಾರ ಮೂಲಿಗುಂಪು ಮಾಡೋಕಪ್ಪ, ಇವ್ರು ನೇರವಾದ ಮಾತು, ನೇರವಾದ ಇಷ್ಟು ಅವ್ರು ಎಂದೂ ಪಕ್ಷ ವಿರೋಧಿ ಮಾತಾಡಿಲ್ಲ, ಪಕ್ಷ ವಿರುದ್ಧವಾಗಿ ಚರ್ಚೆ ಮಾಡಿಲ್ಲ. ಒಂದರ ತೋರಿಸಿ ಎಲ್ಲ ಪಕ್ಷ ವಿರೋಧ ಚಟುವಟಿಕೆ, ಪಕ್ಷದ ಒಳಗಿರ್ತಕ್ಕಂಥ ಕುಟುಂಬ ರಾಜಕಾರಣ, ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರದಾಗ ಮಾತಾಡೋದು, ಪಕ್ಷದ ಒಳಿತಿಗಾಗಿ ಮಾತಾಡ್ತಿದ್ರು ಹೊರತು ಪಕ್ಷ ಅಡ್ಜಸ್ಟ್ಮೆಂಟ್ ಪಾಲಿಸಿ ಬಗ್ಗೆ ಮಾತಾಡ್ತಿದ್ರು. ಇವರು ಅದನ್ನೇ ನೆಪ ಮಾಡಿಕೊಂಡು ಹೈಕಮಾಂಡ್ಗೆ ಮಿಸ್ಗೈಡ್ ಮಾಡಿ ಕುತಂತ್ರದಿಂದ ಅವ್ರನ್ನ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಮಾಡಿ ಅವರ ವಿಘ್ನ ಸಂತೋಷ ಅನುಭವಿಸ್ತಿರ್ಬೋದು. ಆದರೆ ಸಮಾಜ ಮಾತ್ರ ನಿಮ್ಮನ್ನು ಏನು ಹೃದಯದಾಗ ಇಟ್ಕೊಂಡಿದ್ರು, ನಿಮ್ಮ ಬಗ್ಗೆ ಇದುವರೆಗೆ ಏನು ಗೌರವ ಇಟ್ಕೊಂಡು ನಮ್ಮ ನಾಯಕರಪ್ಪ ಅಂತ ಏನು ನಂಬ್ಕೊಂಡಿದ್ದಿಲ್ಲ, ನಿಮ್ಮನ್ನು ಪ್ರತಿ ಹಳ್ಳಿಯಲ್ಲಿ ತಮ್ಮ ಹೃದಯ ಇವತ್ತು ಹೊರ ಹಾಕ್ಬಿಟ್ಟಿದ್ದಾರೆ. ಬಸವನಗೌಡರ ಕುತಂತ್ರ ಮುಖಾಂತರ ಯಾವತ್ತು ಉಚ್ಚಾಟನೆ ಮಾಡಿದ್ರು, ನಿಮ್ಮ ಮೇಲೆ ಇವರು ನಮ್ಮ ನಾಯಕರು, ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತೇಳಿ ಸ್ವಲ್ಪ ಮಟ್ಟಿಗೆ ಗೌರವ ಇಟ್ಕೊಂಡಿದ್ರು. ಅವರ ಹೃದಯದಿಂದ ನಿಮ್ಮನ್ನು ಇವತ್ತು ಎಲ್ಲಿವರೆಗೂ ಹೊರ ಹಾಕಿದ್ದಾರೆ. ಹಾಗಾಗಿ ಈ ಪೆಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬೀಳಬಾರ್ದು ಅನ್ನೋದಾದರೆ ಕೂಡಲೇ ಸನ್ಮಾನ ಪ್ರಧಾನಮಂತ್ರಿಯವರು ಮತ್ತು ಅಮಿತ್ ಶಾ ಅವರು, ನಡ್ಡಾ ಅವರು ಮೂವರು ಕೂತ್ಕೊಂಡು ಒಂದು ಸಂಧಾನ ಮುಖಾಂತರವಾಗಿ ಮಧ್ಯಸ್ಥಿಕೆ ವಹಿಸಿಕೊಂಡು ಕರ್ನಾಟಕ ಸಮಸ್ಯೆ ಬಗೆಹರಿಸಿ ಆದೇಶ ಪತ್ರವನ್ನು ವಾಪಸ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಪಕ್ಷದ ಆಂತರಿಕ ವಿಚಾರದಲ್ಲಿ ಯತ್ನಾಳ್ ಅವರು ನೇರವಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವ್ರನ್ನ ಟಾರ್ಗೆಟ್ ಮಾಡಿರುವಂಥದ್ದೇ ಇವತ್ತು ಕಾರಣ ಆಯ್ತಾ ನೋಡಿ, ಅದನ್ನು ಕೂತ್ಕೊಂಡು ಬಗೆಹರಿಸಬೇಕಾಗಿತ್ತಲ್ಲ. ಈಗ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇವತ್ತಿಂದಲ್ಲ, ದಶಕಗಳ ಕಾಲ ಯಡಿಯೂರಪ್ಪನವ್ರಿಗೆ ಮತ್ತು ಬಸವನಗೌಡ ಪಾಟೀಲ್ ಭಿನ್ನಾಭಿಪ್ರಾಯ ಇದ್ದೇ ಇದೆ. ಅದು ಸಹ ಹೈಕಮಾಂಡ್ಗೆ ಗೊತ್ತಿದೆ. ಅದನ್ನು ಇಬ್ಬರು ಕೂಡಿಸ್ಕೊಂಡು ಬಗೆಹರಿಸುವಂಥ ಅವಕಾಶ ಅವ್ರಿಗಿತ್ತು. ಅದು ಉಚ್ಚಾಟನೆ ಎನ್ನುವಂಥ ಮಾರ್ಗ ಹಿಡಿಬೋದಾಗಿತ್ತು. ಉಚ್ಚಾಟನೆ ಮಾಡಿ ನೋಡ್ರಿ, ಪಕ್ಷ ಒಡೆದಂಥವ್ರು, ಪಕ್ಷ ವಿರುದ್ಧ ಮಾತಾಡೋಂಥವ್ರು ಅನೇಕರಿದ್ದಾರೆ ಈ ಪಕ್ಷದೊಳಗಡೆ. ಅವ್ರ ಬಗ್ಗೆ ಎಂದೂ ಸಹ ಉಚ್ಚಾಟನೆ ಮಾಡಿಲ್ಲ, ಅವ್ರಿಗೆ ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡಿದ್ರು. ಆದರೆ ಇವತ್ತು ಇವರು ಅವರಿಬ್ಬರ ಬಗ್ಗೆ ಮಾತಾಡ್ಯಾರಪ್ಪ ಅಂತಂದರೆ ಅದಕ್ಕೆ ಕಾರಣಗಳನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸದ್ಯ ಈಗ ಸ್ವಾಮೀಜಿ ಅವರು ಮತ್ತು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.